ನಿಪ್ಪಟ್ಟು ಮಾಡೋಣ. ನಿಪ್ಪಟ್ಟಿಗೆ 1 kg ಅಕ್ಕಿ ಹಸಿಟ್ಟು ತಗೊಂಡಿದ್ದೀನಿ. ಒಂದು 50 ಗ್ರಾಮ್ ಅಷ್ಟು ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. 50 ಗ್ರಾಮು ಕಡಲೆಬೀಜ, 50 ಗ್ರಾಮು ಕಡಲೆಪಪ್ಪು, ಎಳ್ಳು ಒಂದು 50 ಗ್ರಾಮ್ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಸೊಪ್ಪು, ಎಣ್ಣೆ ಸ್ವಲ್ಪ ಕಾಯಕ್ಕೆ ಇಟ್ಟಿದ್ದೀನಿ ಕಾಯಲ್ಲಿ. ಆಮೇಲೆ ಕಲಿಸ್ಕೊಳ್ಳೋಣ. ಫಸ್ಟ್ ಕಡಲೆಬೀಜ ಪುಡಿ ಮಾಡ್ಕೊಳ್ಳೋಣ ತರ್ತರಿಯಾಗಿ. ಜಾಸ್ತಿ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿಯಾಗಿರಲಿ. ನೋಡಿ ಈ ಥರ ತರ್ತರಿಯಾಗಿ ಆಗಿದೆ. ಅದೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಇವಾಗ ಕಡಲೆಬೀಜ ಪುಡಿ ಮಾಡ್ಕೊಂಡಿರೋದು ಹಾಕ್ತಾಯಿದ್ದೀನಿ ಇದಕ್ಕೆ. ನೋಡಿ ಇಷ್ಟು ತರ್ತರಿಯಾಗಿದ್ದರೆ ಸಾಕು, ಜಾಸ್ತಿ ನುಣ್ಣಗೆ ಮಾಡ್ಕೋಬೇಡಿ. ಇವಾಗ ಕಡಲೆಪಪ್ಪು ಹಾಕೋಣ. 1 kgಗೆ ಒಂದು 50 ಗ್ರಾಮ್ ಅಷ್ಟು ತೊಗೊಂಡಿದ್ದೀನಿ. ಇದು ಮಾತ್ರ ಸ್ವಲ್ಪ ನುಣ್ಣಗೆ ಮಾಡ್ಕೊಳ್ಳೋಣ. ನೋಡಿ ತೆಗಿತಾ ಇದ್ದೀನಿ. ಇದು ಜಲ್ದಿ ಇಟ್ಕೊಳ್ಳೋಣ, ಸ್ವಲ್ಪ ಸಣ್ಣ ಸಣ್ಣಕ್ಕಿದ್ರೆ ಇದಾಗುತ್ತೆ ಅಂತ. ನೋಡಿ ಇಷ್ಟು ನುಣ್ಣಕ್ಕಾಗಿದೆ, ಸಾಕು. ಎಷ್ಟಿದ್ರೆ ಸ್ವಲ್ಪ ಜಲ್ದಿ ಇಟ್ಕೊಳ್ಳೋಣ. ಇವಾಗ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದು ಸ್ವಲ್ಪ ತರ್ತರಿಯಾಗಿ ಮಾಡ್ಕೊಳ್ಳೋಣ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನೋಡಿ ಈಗ ಹಾಕ್ತಾಯಿದ್ದೀನಿ ಒಣಮೆಣಸಿನ್ಕಾಯಿದು. ಈ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕಿದ್ದೀನಿ. ಈಗ ಅದು ತರ್ತರೆ ಪುಡಿ ಮಾಡ್ಕೊಳ್ಳೋಣ. ನೋಡಿ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು ಜಲ್ದಿ ಹಿಡ್ಕೊಳ್ತಾ ಇದ್ದೀನಿ. ನೋಡಿ ಈ ಥರ ತರ್ತರೆ ಉಳ್ಕೊಳ್ಳುತ್ತೆ, ತಟ್ಟಕ್ಕಾಗಲ್ಲ, ಚೆನ್ನಾಗಿರಲ್ಲ ಅಂತ ಹಾಕ್ಕೊಳ್ಳೋದು. ನೋಡಿ ಈಗ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಸಿಟ್ಟಿಗೆ. ಕಡಲೆಬೀಜ, ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ವಲ್ಲ ಅದು ಎಲ್ಲ ಪುಡಿ ಮಾಡಿರೋದು. ಕಡಲೆಬೀಜ ಹುರ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ. 1 ಹಿಡಿಯಷ್ಟು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಹುರಿದಿರೋದು. ರುಚಿಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳೋಣ. ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲಿ. ಒಂಚೂರು ಬೇಕು ಅಂದರೆ ಅಚ್ಕಾರದ ಪುಡಿ ಹಾಕ್ಕೊಳ್ರಿ. ಈಗ ಒಂಚೂರು ಹಳ್ಳ ಮಾಡಿಬಿಟ್ಟು ಎಣ್ಣೆ ಹಾಕ್ಕೊಳ್ಳೋಣ. ಕಾಯ್ದಿರೋ ಎಣ್ಣೆ ನೋಡಿ ಕಾಯ್ದಿರೋ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಚಿಕ್ಕ ಸ್ಪೂನು ಒಂದು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಎಣ್ಣೆ ಎಲ್ಲ ಮಿಕ್ಸ್ ಆಗಂಗೆ ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ಹಾಕೋಬೇಡಿ, ನೀರು ತೆಳ್ಳಗಾಗ್ಬಿಡುತ್ತೆ ಆಮೇಲೆ. ನೋಡಿ ಕಲಿಸ್ಕೊಂಡಿದ್ದೀನಿ. ಇವಾಗ ಒಂದೇ ಸಲ ಕಲ್ಸೋಕ್ಕಾಗಲ್ಲ, ಒಂದು ಎರಡು ಮಾಡ್ಕೊಂಡಿದ್ದೀನಿ. ನೋಡಿ ಇಷ್ಟಿದ್ರೆ ಸಾಕು. ಹಿಂಗೆ ಈ ಥರ ನೋಡಿ ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ನೋಡಿ ಇಷ್ಟು ಮೆತ್ತ ಕಲಿಸ್ಕೊಂಡ್ರೆ ಸಾಕು.
ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಕಲಸಿಟ್ಕೊಂಡಿದ್ದೀನಿ. ಸ್ವಲ್ಪ ತ್ಯಾವ ಮಾಡಿಬಿಟ್ಟು ಒಂದು ಬಟ್ಟೆ ಹಾಕಿದ್ದೀನಿ ಒಣಗೋಗುತ್ತೆ ಅಂತ. ಹಿಂಗೆ ನೋಡಿ ಇಷ್ಟು ತೊಗೊಂಡು ತಟ್ಟಿ ಎಣ್ಣೆಲಿ ಹಾಕ್ತೀನಿ. ನಿಮ್ಗೆ ಯಾವ ಥರ ಸೈಜ್ ಬೇಕು ಆ ಥರ ತೊಗೊಳ್ಳಿ. ನಾನು ಕೈಯೆಲ್ಲ ತಟ್ತಾ ಇದ್ದೀನಿ. ಎತ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆ ಒಳಗೆ ಹಾಕ್ತಾ ಇದ್ದೀನಿ. ಬೆಚ್ತಾ ಇದ್ದೀನಿ, ಬೆಂದಿದೆ ಇವಾಗ. ನೋಡಿ ನಿಪ್ಪಟ್ಟು ಆಗಿದೆ ಇವಾಗ. ನೋಡಿ ಹೆಂಗೆ ಗರಿಗರಿಯಾಗಿ ಬಂದಿದೆ ನೋಡಿ. ಟೇಸ್ಟು ಚೆನ್ನಾಗಿದೆ ನೋಡಿ. ಈ ಥರ ಬಂದಿದೆ ನೋಡಿ, ಎಷ್ಟು ಪುಡಿ ಪುಡಿ ಆಗ್ತಾಯಿದೆ. ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ.